Hind, welcome to Classic Education YouTube channel. I am Mahesh Pundibij, a faculty for quantitative aptitude. So as you all know, so RRB ಒಳಗಡೆ ALP notification out ಆಗೈತಿ. Okay, so ಈಗ just afternoon session ಒಳಗೆ ಔಟ್ ಆಗೈತ್ರಿ. ನಾಳೆ ಹಿಡಿದು ನೀವು ಅಪ್ಲಿಕೇಶನ್ ಫಾರ್ಮ್ ನ ಫಿಲ್ ಅಪ್ ಮಾಡಕ್ ಸ್ಟಾರ್ಟ್ ಮಾಡಬಹುದು. ಓಕೆ, ಸೊ ಸ್ಟಾರ್ಟ್ ಡೇಟ್ ನಾಳೆ ಐತ್ರಿ. ಓಕೆ, ಆಲ್ಮೋಸ್ಟ್ ಹೆಚ್ಚು ಕಡಿಮೆ ನಿಮಗೆ ಒಂದ್ ತಿಂಗಳ ಟೈಮ್ ಕೊಟ್ಟಿದ್ದಾರೆ ಈ ಆನ್ಲೈನ್ ಫಾರ್ಮ್ ನ ಫಿಲ್ ಅಪ್ ಮಾಡಕ್ರಿ. ಓಕೆ, ಸೊ ಏಜ್ ಲಿಮಿಟ್ ನೋಡ್ರಿ 18 to 30 ಇಟ್ಟಿದ್ದಾರೆ. ಓಕೆ, ಫಾರ್ ಜನರಲ್ ಕ್ಯಾಟಗರಿ. ಓಕೆ, ಸೊ SC ST ದವರಿಗೆ 5 ವರ್ಷ ರಿಲ್ಯಾಕ್ಸೇಷನ್ ಇರ್ತೈತ್ರಿ. ಓಕೆ, ಆಮೇಲೆ OBC ದವ್ರಿಗೆ 3 years ಇರ್ತೈತ್ರಿ. ಸೊ ಅದರ್ ಕ್ಯಾಟಗರೀಸ್ ನೀವು ಎಕ್ಸ್ ಸರ್ವಿಸ್ ಮ್ಯಾನ್ ಅದು ಇದ್ರಿ ಅಂದ್ರೆ ಅದು ಯಾವ ರೀತಿ ಇರ್ತೈತೆ ಅಂತ ಒಂದ್ಸಲ ನೀವು ನೋಡ್ಕೊಂಡ್ಬಿಡ್ರಿ. ಓಕೆ, ರೈಟ್. ಹಾ, ಇಲ್ಲಿ ಸ್ವಲ್ಪ ಡೇಟ್ ಆಫ್ ಬರ್ತ್ ನ ನೀವು ಕರೆಕ್ಟ್ ಆಗಿ ನೋಡ್ಕೋರಿ. ಯಾಕಂದ್ರೆ ನಿಮ್ದು ಡೇಟ್ ಆಫ್ ಬರ್ತ್ ಐತಿ ಅಂತಲ್ಲ, ನೀವು UR ಕ್ಯಾಟಗರಿ ಒಳಗಡೆ ಇದ್ರಿ ಅಂತಂದ್ರೆ ಈ ಡೇಟ್ ಆದ್ಮೇಲೆ ನಿಮ್ದು ಡೇಟ್ ಆಫ್ ಬರ್ತ್ ಇರ್ಬೇಕ್ರಿ. ಓಕೆ, ಸೊ OBC ಇದ್ರಿ ಅಂದ್ರೆ ಈ ಡೇಟ್ ಆಫ್ ಬರ್ತ್ ಆದ್ಮೇಲೆ ಇರ್ಬೇಕ್ರಿ. SC ST ಇದ್ರಿ ಅಂದ್ರೆ ಈ ಡೇಟ್ ಆಫ್ ಬರ್ತ್ ಆದ್ಮೇಲೆ ಇದ್ರದ್ದು ಆದ್ಮೇಲೆ ಈ ಡೇಟ್ ಆದ್ಮೇಲೆ ನಿಮ್ದು ಡೇಟ್ ಆಫ್ ಬರ್ತ್ ಇರ್ಬೇಕ್ರಿ. ಓಕೆ, ಸೊ ಇದು ಸ್ವಲ್ಪ ಲಕ್ಷ್ಯ ಇರ್ಲ್ರಿ ನಿಮ್ಗೆ. ಓಕೆ, ಆಮೇಲೆ ಇಲ್ಲಿ ಫೀಸ್ ಅಂತೂ ಜನರಲ್ಗೆ 500 ಐತ್ರಿ. ಅದರ್ ಕ್ಯಾಟಗರೀಸ್ಗೆ ಏನೈತ್ರಿ 250 ಐತ್ರಿ. ಇದ್ರೊಳಗೆ ಸ್ವಲ್ಪ ಅಮೌಂಟ್ ಅವ್ರು ರಿಫಂಡ್ ಮಾಡ್ತಾರೆ ನಿಮಗೆ. ಒಂದ್ ವೇಳೆ ನೀವು CBT ಒಂದು ಎಕ್ಸಾಮ್ ಬರೆದ್ಮೇಲೆ ಸ್ವಲ್ಪ ಅಮೌಂಟ್ ಏನ್ ಮಾಡ್ತಾರ್ರಿ ಅವ್ರ ರಿಫಂಡ್ ಮಾಡ್ತಾರೆ. ಸೊ ಎಕ್ಸಾಮ್ಸ್ ಯಾವ ರೀತಿ ಆಗ್ತೈತಿ ನೋಡ್ರಿ. ಫಸ್ಟ್ CBT 1 ಇರ್ತೈತ್ರಿ. ಓಕೆ, ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ 1 ಇರ್ತೈತ್ರಿ. ಸೊ ಅದು ಕ್ವಾಲಿಫೈ ಆದ್ಮೇಲೆ ನಿಮ್ದು CBT 2 ಆಕೈತ್ರಿ. ಓಕೆ, ಸೊ ಅದಾದ್ಮೇಲೆ ಕಂಪ್ಯೂಟರ್ ಬೇಸ್ಡ್ ಆಪ್ಟಿಟ್ಯೂಡ್ ಟೆಸ್ಟ್ ಅಂತ ಇರ್ತೈತ್ರಿ. ಓಕೆ, ಇದು ಥರ್ಡ್ ಸ್ಟೇಜ್ ಅಂತ ಅನ್ಕೋಬಹುದ್ರಿ. ಬಟ್ ಇದು ಕ್ವಾಲಿಫೈಯಿಂಗ್ ಇನ್ ನೇಚರ್ ಇರ್ತೈತ್ರಿ. ಅದಾದ್ಮೇಲೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಮತ್ತೆ ಮೆಡಿಕಲ್ ಎಕ್ಸಾಮ್. ಸೊ ಈ ರೀತಿ ನಿಮ್ದು ALP ಗೆ ಸೆಲೆಕ್ಷನ್ ಪ್ರೊಸೀಜರ್ ಐತ್ರಿ. ಫಸ್ಟ್ CBT 1, CBT 2, ಆಮೇಲೆ CABT ಟೆಸ್ಟ್ ಇರ್ತೈತ್ರಿ. ಆಮೇಲೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಮತ್ತೆ ಮೆಡಿಕಲ್. ಓಕೆ, ರೈಟ್. ಹಾ, ಸೊ ಈಗೆಲ್ಲ ಎಕ್ಸಾಮ್ ಯಾವ ರೀತಿ ಇರ್ತೈತಿ ನೋಡ್ರಿ. CBT 1, ಸೊ ಟೋಟಲಿ 75 ಕ್ವಶನ್ಸ್ ಇರ್ತಾವ್ರಿ. 75 ಮಾರ್ಕ್ಸ್ ಎಕ್ಸಾಮ್ ಇರ್ತೈತ್ರಿ. ಆಮೇಲೆ 1/3 ನೆಗೆಟಿವ್ ಇರ್ತೈತ್ರಿ ಇಲ್ಲಿ. ಓಕೆ, ಆಮೇಲೆ ನೀವು ಮಿನಿಮಮ್ ಮಾರ್ಕ್ಸ್ ಏನೈತಲ್ಲ, ಸೊ ಒಂದ್ ವೇಳೆ ಜನರಲ್ ಕ್ಯಾಟಗರಿ ಇದ್ರಿ ಅಂದ್ರೆ 40% ಮಿನಿಮಮ್ ಮಾರ್ಕ್ಸ್ ನೀವು ತಗೋಬೇಕ್ರಿ. ಕಟ್ ಆಫ್ ಅದು ಸೆಕೆಂಡ್ರಿ, ಅದು ಆಬ್ವಿಯಸ್ಲಿ ಇದ್ರದ್ದು ಮಾರ್ಕ್ಸ್ ಮ್ಯಾಗೆ ಇರ್ತೈತ್ರಿ. ಓಕೆ, ಮತ್ ನೀವು 40 ಮಾರ್ಕ್ಸ್ ಅಷ್ಟ ತಗೊಂಡ್ರೆ ನಂದ CBT 2 ಕಾಲ್ ಬರ್ದೈತೇನಂತ ನೀವು ತಿಳ್ಕೊಬೇಡ್ರಿ. ಹಂಗಿರಂಗಿಲ್ರಿ ಅದು. ಓಕೆ, ಸೊ ಇದು ಮಿನಿಮಮ್ ಮಾರ್ಕ್ಸ್ ಐತ್ರಿ. ಓಕೆ, ಆಮೇಲೆ OBC 30%, ಇದು 30. ಓಕೆ, ಈ ರೀತಿ ನಿಮ್ಗ ಮಾರ್ಕ್ಸ್ ಇವು ಮಿನಿಮಮ್ ಮಾರ್ಕ್ಸ್ ಇಷ್ಟು ತೊಳೆಬೇಕ್ರಿ ನೀವು. ಅರ್ಥ ಐತ್ರಿ? ರೈಟ್, ಫೈನ್. ಇದು ನಿಮ್ದು ಸಿಲೆಬಸ್ ಐತ್ರಿ. ಇದನ್ನ ಮತ್ತೆ ನಾವು ಡೀಟೇಲ್ ಆಗಿ ಡಿಸ್ಕಸ್ ಮಾಡೋಣ. ಸೊ ನನ್ನ ಮ್ಯಾಥ್ಸ್ ಟೀಚರ್ ಆಗುದಿಂದ್ರೆ ಸೊ ಬೇಕಾದ್ರೆ ನಾವು ALP ಗೆ ಒಂದು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ಒಂದು ಸಿರೀಸ್ ನ ಸ್ಟಾರ್ಟ್ ಮಾಡೋಣಂತ್ರಿ. ಓಕೆ, ಸೊ ಅಲ್ಲಿ ಇದನ್ನ ಇನ್ನೂ ಡೀಟೇಲ್ ಆಗಿ ನಾವು ಡಿಸ್ಕಸ್ ಮಾಡೋಣಂತ್ರಿ. ಓಕೆ, ಸೊ ಈಗ ಸದ್ಯಕ್ಕೆ ಸಿಲೆಬಸ್ ಆಮೇಲೆ ನೋಡೋಣಂತ್ರಿ. ಹಾ, ಸೊ ಈಗ ಇದು ಪಾರ್ಟ್ 2 ನೋಡ್ರಿ. ಈಗ CBT 2 ಒಳಗಡೆ ನಿಮ್ದು 2 ಪಾರ್ಟ್ಸ್ ಎಕ್ಸಾಮ್ ಆಗ್ತೈತಿ. ಪಾರ್ಟ್ A ಮತ್ತು ಪಾರ್ಟ್ B. ಓಕೆ, ಸೊ ಪಾರ್ಟ್ A ಒಳಗಡೆ ನಿಮ್ಗ 100 ಕ್ವಶನ್ಸ್ ನ 90 ಮಿನಿಟ್ಸ್ ಒಳಗೆ ನೀವು ಸಾಲ್ವ್ ಮಾಡ್ಬೇಕ್ರಿ. ಆಮೇಲೆ ಪಾರ್ಟ್ B ಒಳಗಡೆ 75 ಕ್ವಶನ್ಸ್ ನ 60 ನಿಮಿಷನ ನೀವು ಸಾಲ್ವ್ ಮಾಡ್ಬೇಕು. ಇದು ಯಾವ್ದ್ರಿ? CBT 2 ಇದೆ. ಓಕೆ, ಸೊ ಇದನ್ನ ಒಂದ್ ಸ್ವಲ್ಪ ನೀವು ಗಮನದಾಗ ಇಟ್ಕೋಬೇಕಾಗ್ತದೆ. ಓಕೆ, ಇದಿಷ್ಟು ಪಾರ್ಟ್ ಸ್ವಲ್ಪ ನೀವು CBT 2 ಬಗ್ಗೆ ಒಂದ್ ಸ್ವಲ್ಪ ನೀವು ನೀಟಾಗಿ ನೋಡ್ಕೊರಿ. ಯಾಕಂದ್ರೆ ನಿಮ್ದು ಸೆಲೆಕ್ಷನ್ ಏನೈತಿ CBT 2 ಮ್ಯಾಗ ಐತ್ರಿ. ಓಕೆ, ಸೊ CBT 1 ಏನಿರ್ತೈತ್ರಿ? ಕ್ವಾಲಿಫೈಯಿಂಗ್ ನೇಚರ್ ಇರ್ತೈತ್ರಿ. ಓಕೆ, ರೈಟ್. ಇದು CBT 2 ದ ಸಿಲೆಬಸ್ ಐತ್ರಿ ಅದ. ಓಕೆ, ಹಾ, ಈಗ ಮೇನ್ ಇಂಪಾರ್ಟೆಂಟ್ ಪಾಯಿಂಟ್. ಓಕೆ, ನಿಮ್ಮ ಎಕ್ಸಾಮಿನೇಷನ್ ಇಲ್ಲಿ ಯಾರ್ಯಾರ ಕ್ವಾಲಿಫೈ ಆಗ್ತೀರಿ, ಯಾರ್ಯಾರು ಎಕ್ಸಾಮ್ಸ್ ಬರೀಬಹುದ್ರಿ. ಓಕೆ, ಸೊ ಅದ್ರ ಬಗ್ಗೆ ನೀವು ಸ್ವಲ್ಪ ನೋಡ್ಕೋರಿ. ಈಗ ಇಲ್ಲಿ ಫಸ್ಟ್ ಥಿಂಗ್ ನೋಡ್ರಿ, ನಿಮ್ದು ಮೊದಲ SSLC ಮತ್ತು ITI ಆಗಿರ್ಬೇಕ್ರಿ. ಓಕೆ, ಕಂಪಲ್ಸರಿ. ಓಕೆ, SSLC ಮತ್ತು ITI ಆಗಿರ್ಬೇಕ್ರಿ. ಅವ್ರು ಎಲಿಜಿಬಲ್ ಅದಿರಿ. ಅಥವಾ ನೀವು SSLC ಮುಗಿಸಿದಿರಿ ಮತ್ತು ರೈಲ್ವೇಸ್ ಒಳಗಡೆ ನಿಮ್ದು ಅಪ್ರೆಂಟಿಸ್ಶಿಪ್ ಸರ್ಟಿಫಿಕೇಟ್ ಐತ್ರಿ. ನೀವು ಅಲ್ಲಿ ಅಪ್ರೆಂಟಿಸ್ಶಿಪ್ ಕಂಪ್ಲೀಟ್ ಮಾಡಿದ್ರಿ ಅಂತಂದ್ರೆ ನಿಮ್ ಕಡೆ ಸರ್ಟಿಫಿಕೇಟ್ ಇತ್ತಪ್ಪ ಅಂತಂದ್ರೆ ನಿಮ್ ಕಡೆ ITI ಇರ್ಲಿಲ್ಲ ಅಂದ್ರೂ ನಡೀತೈತ್ರಿ. ಓಕೆ, ಸೊ ನೀವು ಕೂಡ ಎಲಿಜಿಬಲ್ ಆಗ್ತೀರಿ. ಅಥವಾ SSLC ಜೊತೆ ನೀವು ಒಂದ್ ವೇಳೆ ಡಿಪ್ಲೊಮಾ ಕಂಪ್ಲೀಟ್ ಮಾಡಿದ್ರಿ ಅಂತಂದ್ರೆ ನೀವು ಕೂಡ ಎಲಿಜಿಬಲ್ ಆಗ್ತೀರಿ. ಸೊ ನೀವು ಬರೀ SSLC ಅಷ್ಟೇ ಇದ್ರಿ, ಸೊ ನೀವು ಎಲಿಜಿಬಲ್ ಆಗಂಗಿಲ್ರಿ. ಅರ್ಥ ಐತ್ರಿ? ಸೊ ಇದನ್ನ ತಗೊಂಡ್ ಬಂದಿದ್ದಾರೆ. ಆಮೇಲೆ ಇನ್ನೊಂದು ಪಾಯಿಂಟ್ ಇಲ್ಲಿ ಹೇಳ್ಬೇಕಂತಂದ್ರ ನೀವು ಎಕ್ಸಾಮ್ ನ CBT 1 ಮತ್ತು CBT 2 ಎಕ್ಸಾಮ್ ನ ನೀವು ಕನ್ನಡದಾಗೂ ಬರೀಬಹುದ್ರಿ. ಓಕೆ,
ಬಟ್ ನಿಮ್ದು CABT ಟೆಸ್ಟ್ ಏನಿರ್ತೈತಲ್ಲ ಇದು ಮಾತ್ರ ಏನೈತಿ ಇಂಗ್ಲಿಷ್ ಮತ್ತು ಹಿಂದಿ ಒಳಗ ಇರ್ತೈತ್ರಿ. ಸೊ ಅದೇನ ಅಂತ ಪರಿ ಏನು ಟಫ್ ಅಂದ್ರಲ್ಲಿ ನೀವೇನು ನೋಡಿ ಸಾಲ್ವ್ ಮಾಡುವಂಥದ್ದು ಏನಿರಂಗಿಲ್ರಿ. ಇದು ಪಿಕ್ಚರಿಕಲ್ ಫಾರ್ಮ್ದಾಗ ಇದು ಟೆಸ್ಟ್ ಇರ್ತೈತ್ರಿ. ಆಮೇಲೆ ಇದು ಕ್ವಾಲಿಫೈಯಿಂಗ್ ನೇಚರ್ ಇರ್ತೈತ್ರಿ. ಅರ್ಥ ಐತ್ರಿ. ಸೊ ಹಿಂಗಾಗಿ ಇಲ್ಲಿ ಲ್ಯಾಂಗ್ವೇಜ್ ಅಷ್ಟು ಮ್ಯಾಟರ್ ಆಗಂಗಿಲ್ರಿ. ಬಟ್ CBT1 CBT2 ಮೇನ್ಲಿ ಏನೈತ್ಲ ನೀವು ಕನ್ನಡದಾಗೂ ಬರೀಬಹುದ್ರಿ. ಓಕೆ ರೈಟ್. ಸೊ ಇದು ನಿಮ್ದು ಡಿಟೇಲ್ ನೋಟಿಫಿಕೇಶನ್ ಐತ್ರಿ. ಓಕೆ. ಸೊ ಒಂದು ವೇಳೆ ನೀವು ಏನಾದರೂ ಈ ಎಕ್ಸಾಮಿಗೆ ಎಲಿಜಿಬಲ್ ಇದ್ರಿ ಅಂತಂದ್ರೆ ನಾವು ಕ್ಲಾಸಿಕ್ IAS and KS ಸ್ಟಡಿ ಸರ್ಕಲ್ ಧಾರವಾಡದವರು ALP ಎಕ್ಸಾಮ್ಗೋಸ್ಕರ ನಾವು ಆಫ್ಲೈನ್ ಕ್ಲಾಸಸ್ನ ಸ್ಟಾರ್ಟ್ ಮಾಡೋರ್ದೇವ್ರಿ. ಓಕೆ. ಸೊ ಅದರದ ಟೈಮಿಂಗ್ಸ್ ಅದು ನಾವು ಹೇಳ್ತೀವಿ ನಿಮಗೆ. ಸೊ ನಿಮಗೆ ಒಂದು ವೇಳೆ ಇಂಟ್ರೆಸ್ಟ್ ಇತ್ತಪ್ಪ ಅಂತಂದ್ರೆ ಕ್ಲಾಸಸ್ನ ಜಾಯಿನ್ ಆಗಬೇಕು ಅಂತ ನಿಮಗೆ ಇಂಟ್ರೆಸ್ಟ್ ಇತ್ತಪ್ಪ ಅಂತಂದ್ರೆ ಇಲ್ಲಿ ತೆಳಗಡೆ ಇರುವಂತ ನಂಬರಿಗೆ ನೀವು ಕಾಲ್ ಮಾಡಿ ನಿಮ್ಮ ಹೆಸರನ್ನ ಎನ್ರೋಲ್ ಮಾಡಿಸ್ರಿ. ಓಕೆ. ಬಟ್ ನಮ್ದು ಈ ಕ್ಲಾಸಸ್ ಒಳಗಡೆ CBT1 ಓಕೆ ಇದ್ರದ್ದು ಮಾತ್ರ ನಾವು ಕ್ಲಾಸಸ್ ಕೊಡ್ತೀವಿ. ಯಾಕಂದ್ರೆ CBT2 ಒಳಗಡೆ ಟ್ರೇಡ್ ಬೇಸ್ಡ್ ಮ್ಯಾಗ ನಿಮ್ಮ ಎಕ್ಸಾಮ್ಸ್ ಇರ್ತಾವ್ರಿ. ಅಂದ್ರೆ ನೀವು ITI ದಿಂತ್ರ ಇದ್ರಿ, ಸೊ ಫಿಟರ್ ಮೆಕ್ಯಾನಿಕಲ್, ಸೊ ಆ ಟ್ರೇಡ್ ಬೇಸ್ಡ್ ಮ್ಯಾಗ ನಿಮ್ದು ಎಕ್ಸಾಮ್ ಇರ್ತೈತ್ರಿ. ಓಕೆ. ಸೊ ನಾವು CBT1 ಇದಕ್ಕೆ ಮಾತ್ರ ನಾವು ಕ್ಲಾಸಸ್ ಮಾಡ್ತೀವಿ. ಸೊ ಯಾರಾದ್ರೂ ನೀವು ಇಂಟ್ರೆಸ್ಟೆಡ್ ಇದ್ದೀರಪ್ಪ ಅಂತಂದ್ರೆ ಸೊ ಡೆಫಿನೆಟ್ಲಿ ಇಲ್ಲಿ ಕಾಲ್ ಮಾಡಿ ನಿಮ್ಮ ಹೆಸರನ್ನ ಎನ್ರೋಲ್ ಮಾಡಿಸ್ರಿ. ಫರ್ದರ್ ಡೀಟೇಲ್ಸ್ ಮತ್ತೆ ನಾನು ಇನ್ನೊಂದು ವಿಡಿಯೋ ಮಾಡ್ತೇನೆ ರೀ. ಕ್ಲಾಸಸ್ ಯಾವಾಗ ಸ್ಟಾರ್ಟ್ ಆಗ್ತಾವು, ಯಾವ ರೀತಿ ಪ್ರಿಪ್ರೇಷನ್ ಮಾಡ್ಬೇಕಂತ ಹೇಳಿ. ಸೊ ಮತ್ತೆ ಭೇಟಿ ಆಗೋಣ್ರಿ. ಥ್ಯಾಂಕ್ ಯು ವೆರಿ ಮಚ್.